ಫ್ರೀಯಾಗಿ ಕುಡಿಯೋದಕ್ಕೆ ಎಣ್ಣೆ ಕೊಡಲಿಲ್ಲ ಅಂತ ಹೇಳಿ ಶೂಟ್ ಮಾಡೋದಕ್ಕೆ ಬಂದಂತಹ ಘಟನೆಯೊಂದು ಹೊಸಕೋಟೆ ತಾಲೂಕಿನಲ್ಲಿ ನಡೆದಿದೆ. ಬಂಡಳ್ಳಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಫ್ರೀಯಾಗಿ ಎಣ್ಣೆ ಕೊಡಲಿಲ್ಲ ಅಂತ ಶೂಟ್ ಮಾಡೋದಕ್ಕೆ ಬಂದಿದ್ದಾನೆ ವ್ಯಕ್ತಿ. ಬಾರ್ ಕ್ಯಾಶಿಯರ್ಗೆ ಬಂದೂಕು ತೋರಿಸಿ ಹೈ ಡ್ರಾಮಾ. ಹೊಸಕೋಟೆ ತಾಲೂಕಿನ ಬಂಡಳ್ಳಿ ಗ್ರಾಮದಲ್ಲಿ ನಡೆದಿರುವ ಘಟನೆ. ನಿನ್ನೆ ಸಂಜೆ ಕ್ಯಾಶಿಯರ್ ಬಳಿ ವಾಹಿದ್ ಖಾನ್ ಎಂಬಾತ ಎಣ್ಣೆ ಕೇಳಿದ್ದ. ಎಣ್ಣೆ ಕೊಡಲಿಲ್ಲ ಅಂತ ನಾಡ ಬಂದೂಕನ್ನ ತಂದು ಬೆದರಿಕೆ ಹಾಕಿರುವ ಘಟನೆ ನಡೆದಿದೆ. ನಂದಗುಡಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಫ್ರೀಯಾಗಿ ಕುಡಿಯೋದಕ್ಕೆ ಎಣ್ಣೆ ಕೊಡಲಿಲ್ಲ ಅಂತ ಹೇಳಿ ಶೂಟ್ ಮಾಡೋದಕ್ಕೆ ಬಂದಂತಹ ಘಟನೆಯೊಂದು ಹೊಸಕೋಟೆ ತಾಲೂಕಿನಲ್ಲಿ ನಡೆದಿದೆ. ಬಂಡಳ್ಳಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಫ್ರೀಯಾಗಿ ಎಣ್ಣೆ ಕೊಡಲಿಲ್ಲ ಅಂತ ಶೂಟ್ ಮಾಡೋದಕ್ಕೆ ಬಂದಿದ್ದಾನೆ ವ್ಯಕ್ತಿ. ಬಾರ್ ಕ್ಯಾಶಿಯರ್ಗೆ ಬಂದೂಕು ತೋರಿಸಿ ಹೈ ಡ್ರಾಮಾ. ಹೊಸಕೋಟೆ ತಾಲೂಕಿನ ಬಂಡಳ್ಳಿ ಗ್ರಾಮದಲ್ಲಿ ನಡೆದಿರುವ ಘಟನೆ. ನಿನ್ನೆ ಸಂಜೆ ಕ್ಯಾಶಿಯರ್ ಬಳಿ ವಾಹಿದ್ ಖಾನ್ ಎಂಬಾತ ಎಣ್ಣೆ ಕೇಳಿದ್ದ. ಎಣ್ಣೆ ಕೊಡಲಿಲ್ಲ ಅಂತ ನಾಡ ಬಂದೂಕನ್ನ ತಂದು ಬೆದರಿಕೆ ಹಾಕಿರುವ ಘಟನೆ ನಡೆದಿದೆ. ನಂದಗುಡಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಫ್ರೀಯಾಗಿ ಕುಡಿಯೋದಕ್ಕೆ ಎಣ್ಣೆ ಕೊಡಲಿಲ್ಲ ಅಂತ ಹೇಳಿ ಶೂಟ್ ಮಾಡೋದಕ್ಕೆ ಬಂದಂತಹ ಘಟನೆಯೊಂದು ಹೊಸಕೋಟೆ ತಾಲೂಕಿನಲ್ಲಿ ನಡೆದಿದೆ. ಬಂಡಳ್ಳಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಫ್ರೀಯಾಗಿ ಎಣ್ಣೆ ಕೊಡಲಿಲ್ಲ ಅಂತ ಶೂಟ್ ಮಾಡೋದಕ್ಕೆ ಬಂದಿದ್ದಾನೆ ವ್ಯಕ್ತಿ. ಬಾರ್ ಕ್ಯಾಶಿಯರ್ಗೆ ಬಂದೂಕು ತೋರಿಸಿ ಹೈ ಡ್ರಾಮಾ. ಹೊಸಕೋಟೆ ತಾಲೂಕಿನ ಬಂಡಳ್ಳಿ ಗ್ರಾಮದಲ್ಲಿ ನಡೆದಿರುವ ಘಟನೆ. ನಿನ್ನೆ ಸಂಜೆ ಕ್ಯಾಶಿಯರ್ ಬಳಿ ವಾಹಿದ್ ಖಾನ್ ಎಂಬಾತ ಎಣ್ಣೆ ಕೇಳಿದ್ದ. ಎಣ್ಣೆ ಕೊಡಲಿಲ್ಲ ಅಂತ ನಾಡ ಬಂದೂಕನ್ನ ತಂದು ಬೆದರಿಕೆ ಹಾಕಿರುವ ಘಟನೆ ನಡೆದಿದೆ. ನಂದಗುಡಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಫ್ರೀಯಾಗಿ ಕುಡಿಯೋದಕ್ಕೆ ಎಣ್ಣೆ ಕೊಡಲಿಲ್ಲ ಅಂತ ಹೇಳಿ ಶೂಟ್ ಮಾಡೋದಕ್ಕೆ ಬಂದಂತಹ ಘಟನೆಯೊಂದು ಹೊಸಕೋಟೆ ತಾಲೂಕಿನಲ್ಲಿ ನಡೆದಿದೆ. ಬಂಡಳ್ಳಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಫ್ರೀಯಾಗಿ ಎಣ್ಣೆ ಕೊಡಲಿಲ್ಲ ಅಂತ ಶೂಟ್ ಮಾಡೋದಕ್ಕೆ ಬಂದಿದ್ದಾನೆ ವ್ಯಕ್ತಿ. ಬಾರ್ ಕ್ಯಾಶಿಯರ್ಗೆ ಬಂದೂಕು ತೋರಿಸಿ ಹೈ ಡ್ರಾಮಾ. ಹೊಸಕೋಟೆ ತಾಲೂಕಿನ ಬಂಡಳ್ಳಿ ಗ್ರಾಮದಲ್ಲಿ ನಡೆದಿರುವ ಘಟನೆ. ನಿನ್ನೆ ಸಂಜೆ ಕ್ಯಾಶಿಯರ್ ಬಳಿ ವಾಹಿದ್ ಖಾನ್ ಎಂಬಾತ ಎಣ್ಣೆ ಕೇಳಿದ್ದ. ಎಣ್ಣೆ ಕೊಡಲಿಲ್ಲ ಅಂತ ನಾಡ ಬಂದೂಕನ್ನ ತಂದು ಬೆದರಿಕೆ ಹಾಕಿರುವ ಘಟನೆ ನಡೆದಿದೆ. ನಂದಗುಡಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಫ್ರೀಯಾಗಿ ಕುಡಿಯೋದಕ್ಕೆ ಎಣ್ಣೆ ಕೊಡಲಿಲ್ಲ ಅಂತ ಹೇಳಿ ಶೂಟ್ ಮಾಡೋದಕ್ಕೆ ಬಂದಂತಹ ಘಟನೆಯೊಂದು ಹೊಸಕೋಟೆ ತಾಲೂಕಿನಲ್ಲಿ ನಡೆದಿದೆ. ಬಂಡಳ್ಳಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಫ್ರೀಯಾಗಿ ಎಣ್ಣೆ ಕೊಡಲಿಲ್ಲ ಅಂತ ಶೂಟ್ ಮಾಡೋದಕ್ಕೆ ಬಂದಿದ್ದಾನೆ ವ್ಯಕ್ತಿ. ಬಾರ್ ಕ್ಯಾಶಿಯರ್ಗೆ ಬಂದೂಕು ತೋರಿಸಿ ಹೈ ಡ್ರಾಮಾ. ಹೊಸಕೋಟೆ ತಾಲೂಕಿನ ಬಂಡಳ್ಳಿ ಗ್ರಾಮದಲ್ಲಿ ನಡೆದಿರುವ ಘಟನೆ. ನಿನ್ನೆ ಸಂಜೆ ಕ್ಯಾಶಿಯರ್ ಬಳಿ ವಾಹಿದ್ ಖಾನ್ ಎಂಬಾತ ಎಣ್ಣೆ ಕೇಳಿದ್ದ. ಎಣ್ಣೆ ಕೊಡಲಿಲ್ಲ ಅಂತ ನಾಡ ಬಂದೂಕನ್ನ ತಂದು ಬೆದರಿಕೆ ಹಾಕಿರುವ ಘಟನೆ ನಡೆದಿದೆ. ನಂದಗುಡಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಫ್ರೀಯಾಗಿ ಕುಡಿಯೋದಕ್ಕೆ ಎಣ್ಣೆ ಕೊಡಲಿಲ್ಲ ಅಂತ ಹೇಳಿ ಶೂಟ್ ಮಾಡೋದಕ್ಕೆ ಬಂದಂತಹ ಘಟನೆಯೊಂದು ಹೊಸಕೋಟೆ ತಾಲೂಕಿನಲ್ಲಿ ನಡೆದಿದೆ. ಬಂಡಳ್ಳಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಫ್ರೀಯಾಗಿ ಎಣ್ಣೆ ಕೊಡಲಿಲ್ಲ ಅಂತ ಶೂಟ್ ಮಾಡೋದಕ್ಕೆ ಬಂದಿದ್ದಾನೆ ವ್ಯಕ್ತಿ. ಬಾರ್ ಕ್ಯಾಶಿಯರ್ಗೆ ಬಂದೂಕು ತೋರಿಸಿ ಹೈ ಡ್ರಾಮಾ. ಹೊಸಕೋಟೆ ತಾಲೂಕಿನ ಬಂಡಳ್ಳಿ ಗ್ರಾಮದಲ್ಲಿ ನಡೆದಿರುವ ಘಟನೆ. ನಿನ್ನೆ ಸಂಜೆ ಕ್ಯಾಶಿಯರ್ ಬಳಿ
ವಾಹಿದ್ ಖಾನ್ ಎಂಬಾತ ಎಣ್ಣೆ ಕೇಳಿದ್ದ. ಎಣ್ಣೆ ಕೊಡ್ಲಿಲ್ಲ ಅಂತ ನಾಡ ಬಂದೂಕನ್ನ ತಂದು ಬೆದರಿಕೆ ಹಾಕಿರುವ ಘಟನೆ ನಡೆದಿದೆ. ನಂದಗುಡಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಫ್ರೀಯಾಗಿ ಕುಡಿಯೋದಕ್ಕೆ ಎಣ್ಣೆ ಕೊಡ್ಲಿಲ್ಲ ಅಂತ ಹೇಳಿ ಶೂಟ್ ಮಾಡೋದಕ್ಕೆ ಬಂದಂತಹ ಘಟನೆಯೊಂದು ಹೊಸಕೋಟೆ ತಾಲೂಕಿನಲ್ಲಿ ನಡೆದಿದೆ. ಮಂಡಳ್ಳಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಫ್ರೀಯಾಗಿ ಎಣ್ಣೆ ಕೊಡ್ಲಿಲ್ಲ ಅಂತ ಶೂಟ್ ಮಾಡೋದಕ್ಕೆ ಬಂದಿದ್ದಾನೆ ವ್ಯಕ್ತಿ. ಬಾರ್ ಕ್ಯಾಶಿಯರ್ಗೆ ಬಂದೂಕು ತೋರಿಸಿ ಹೈ ಡ್ರಾಮಾ. ಹೊಸಕೋಟೆ ತಾಲೂಕಿನ ಬಂಡಳ್ಳಿ ಗ್ರಾಮದಲ್ಲಿ ನಡೆದಿರುವ ಘಟನೆ. ನಿನ್ನೆ ಸಂಜೆ ಕ್ಯಾಶಿಯರ್ ಬಳಿ ವಾಹಿದ್ ಖಾನ್ ಎಂಬಾತ ಎಣ್ಣೆ ಕೇಳಿದ್ದ. ಎಣ್ಣೆ ಕೊಡ್ಲಿಲ್ಲ ಅಂತ ನಾಡ ಬಂದೂಕನ್ನ ತಂದು ಬೆದರಿಕೆ ಹಾಕಿರುವ ಘಟನೆ ನಡೆದಿದೆ. ನಂದಗುಡಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಫ್ರೀಯಾಗಿ ಕುಡಿಯೋದಕ್ಕೆ ಎಣ್ಣೆ ಕೊಡ್ಲಿಲ್ಲ ಅಂತ ಹೇಳಿ ಶೂಟ್ ಮಾಡೋದಕ್ಕೆ ಬಂದಂತಹ ಘಟನೆಯೊಂದು ಹೊಸಕೋಟೆ ತಾಲೂಕಿನಲ್ಲಿ ನಡೆದಿದೆ. ಮಂಡಳ್ಳಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಫ್ರೀಯಾಗಿ ಎಣ್ಣೆ ಕೊಡ್ಲಿಲ್ಲ ಅಂತ ಶೂಟ್ ಮಾಡೋದಕ್ಕೆ ಬಂದಿದ್ದಾನೆ ವ್ಯಕ್ತಿ. ಬಾರ್ ಕ್ಯಾಶಿಯರ್ಗೆ ಬಂದೂಕು ತೋರಿಸಿ ಹೈ ಡ್ರಾಮಾ. ಹೊಸಕೋಟೆ ತಾಲೂಕಿನ ಬಂಡಳ್ಳಿ ಗ್ರಾಮದಲ್ಲಿ ನಡೆದಿರುವ ಘಟನೆ. ನಿನ್ನೆ ಸಂಜೆ ಕ್ಯಾಶಿಯರ್ ಬಳಿ ವಾಹಿದ್ ಖಾನ್ ಎಂಬಾತ ಎಣ್ಣೆ ಕೇಳಿದ್ದ. ಎಣ್ಣೆ ಕೊಡ್ಲಿಲ್ಲ ಅಂತ ನಾಡ ಬಂದೂಕನ್ನ ತಂದು ಬೆದರಿಕೆ ಹಾಕಿರುವ ಘಟನೆ ನಡೆದಿದೆ. ನಂದಗುಡಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಒಂದು ಹೊಸಕೋಟೆ ತಾಲೂಕಿನಲ್ಲಿ ನಡೆದಿದೆ. ಮಂಡಳ್ಳಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಫ್ರೀಯಾಗಿ ಎಣ್ಣೆ ಕೊಡ್ಲಿಲ್ಲ ಅಂತ ಶೂಟ್ ಮಾಡೋದಕ್ಕೆ ಬಂದಿದ್ದಾನೆ ವ್ಯಕ್ತಿ. ಬಾರ್ ಕ್ಯಾಶಿಯರ್ಗೆ ಬಂದೂಕು ತೋರಿಸಿ ಹೈ ಡ್ರಾಮಾ. ಹೊಸಕೋಟೆ ತಾಲೂಕಿನ ಬಂಡಳ್ಳಿ ಗ್ರಾಮದಲ್ಲಿ ನಡೆದಿರುವ ಘಟನೆ. ನಿನ್ನೆ ಸಂಜೆ ಕ್ಯಾಶಿಯರ್ ಬಳಿ ವಾಹಿದ್ ಖಾನ್ ಎಂಬಾತ ಎಣ್ಣೆ ಕೇಳಿದ್ದ. ಎಣ್ಣೆ ಕೊಡ್ಲಿಲ್ಲ ಅಂತ ನಾಡ ಬಂದೂಕನ್ನ ತಂದು ಬೆದರಿಕೆ ಹಾಕಿರುವ ಘಟನೆ ನಡೆದಿದೆ. ನಂದಗುಡಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಒಳ್ಳೆ